ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ಎನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಶ್ರೀಶೈಲದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣೆದು, ನಮ್ಮ ಜನ್ಮದಾತರಿಗೂ ನನ್ನ ಮಾರ್ಗದರ್ಶಕರಾದ ಸಮಸ್ತ ವಿದ್ಯಾಗುರುಗಳಿಗೂ ಅವರ ಚರಣಾರವಿಂದಗಳಿಗೆ ಶಿರಸ್ರಾಷ್ಟಾಂಗ ಪ್ರಣಾಮಗಳನ್ನು ಅರ್ಚಿಸುತ್ತಾ, ಯಾವತ್ತೂ ನಮ್ಮ ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಗುರು ಹಿರಿಯರೇ, ಮಾತೆಯರೇ ಮತ್ತು ತಂದೆ ತಾಯಿಗಳೇ, ಹಾಗೂ ನಮ್ಮ ದೇಶದ ಬೆನ್ನೆಲುಬಾಗಿರತಕ್ಕಂಥ ರೈತಾಪಿ ವರ್ಗದ ಸಮಸ್ತ ಕುಟುಂಬದವರೇ, ಹಾಗೂ ನಮ್ಮ ದೇಶದ ರಕ್ಷಣೆಯನ್ನು ಮಾಡುತ್ತಿರುವ ಸಮಸ್ತ ಸೈನಿಕ ವರ್ಗದ ಕುಟುಂಬದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳು. ಹೀಗೆಯೇ ವಿಶೇಷವಾಗಿ ವಾರ ಭವಿಷ್ಯವನ್ನು ಹೇಳಲು ಯೂಟ್ಯೂಬ್ನಲ್ಲಿ ನಾವುಗಳು ಬರುತ್ತಿದ್ದು, ಪ್ರತಿ ವಾರ ಒಂದೊಂದು ಟಿಪ್ಸನ್ನು ಹೇಳುತ್ತಾ ಇರುವುದು ಭಾಳಷ್ಟು ಜನ ಶುಭವೆಂದು ತಿಳಿಸಿದ್ದಾರೆ. ಅವರೆಲ್ಲರಿಗೆ ಕಾಮೆಂಟ್ ಮಾಡಿದ ಮತ್ತು ಫೋನ್ ಮಾಡಿ ತಿಳಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ವಾರ ಮನೆಯಲ್ಲಿ ಶಾಂತಿ, ನೆಮ್ಮದಿ, ವಾದ ವಿವಾದಗಳು ದೂರಾಗಬೇಕಾದರೆ ನಮ್ಮ ಸನಾತನ ಧರ್ಮದ ಪ್ರಕಾರ ನಮ್ಮ ಅಕ್ಕ ತಂಗಿಯರು, ತಾಯಂದಿರು, ಮಾತೆಯರು ಹೇಗಿರಬೇಕೆಂದು ತಿಳಿಸಿಕೊಡುತ್ತೇನೆ. ಅದರ ಜೊತೆಗೆ ವಿಶೇಷವಾಗಿ ದ್ವಾದಶ ರಾಶಿಗಳ ಮತ್ತು ದ್ವಾದಶ ಲಗ್ನ ಫಲಗಳ ವಿಶೇಷತೆಯನ್ನು ನೋಡುವುದಾದರೆ, ಅದಕ್ಕಿಂತಲೂ ಮುಂಚಿತವಾಗಿ ಪಂಚಾಂಗದ ಕಡೆ ಸ್ವಲ್ಪ ಗಮನವನ್ನು ಹರಿಸೋಣ. 3/7/2024 ಬುಧ ಪ್ರದೋಷ ಬಂದಿರುವುದರಿಂದ ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ತೊಂದರೆಯಾಗುತ್ತಿದ್ದರೆ, ಅಥವಾ ನೀವು ವ್ಯಾಪಾರದಲ್ಲಿ ಸಾಲವಾಗಿ ಕೊಟ್ಟು ಆ ಸಾಲ ಮರುಕಳಿಸಿ ಬರದೇ ಇದ್ದರೆ, ನಿಮಗೆ ಹತ್ತಿರವಿರುವ ಪುರಾತನ ಶಿವಾಲಯದಲ್ಲಿ ಶಾಸ್ತ್ರೋಕ್ತವಾದ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿಕೊಂಡು ಶಿವನಿಗೆ ನಿಮ್ಮ ಅಳಲನ್ನು ತೋಡಿಕೊಂಡು ಬಂದರೆ ನಿಮ್ಮ ಕೆಲಸವು ಸಂಪೂರ್ಣವಾಗಿ ನೆರವೇರುವುದು. ಇನ್ನು 5ನೇ ತಾರೀಕು 7ನೇ ತಿಂಗಳು 2024 ಮಣ್ಣೆತ್ತಿನ ಅಮಾವಾಸ್ಯೆ. ಇದು ಹಳ್ಳಿಗಳಲ್ಲಿ ವಿಶೇಷವಾಗಿ ಆಚರಣೆ ಮಾಡತಕ್ಕಂಥ ಮತ್ತು ಮಕ್ಕಳ, ಹಿರಿಯರ ಒಂದು ಸನಾತನ ಧರ್ಮದಿಂದ ಆದಿಕಾಲದಿಂದಲೂ ಬಂದಿರತಕ್ಕಂಥ ಒಂದು ಕಾರ್ಯಾಚರಣೆ. ಇದನ್ನು ತಾವುಗಳು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಶುಕ್ರವಾರವೇ ಆಚರಿಸಬೇಕು. ಬೇರೆ ದಿನಗಳನ್ನು ಆಚರಿಸಬೇಡಿ. ಏಕೆಂದರೆ ಕ್ಯಾಲೆಂಡರ್ಗಳಲ್ಲಿ 1 ದಿನ 2 ದಿನ ಹೀಗೆ ಹಾಕಿರುತ್ತಾರೆ. ಶಾಸ್ತ್ರದ ಪ್ರಕಾರ ಶುಕ್ರವಾರವೇ 5ನೇ ತಾರೀಕೆ ಆಚರಿಸಿದರೆ ತುಂಬ ಉತ್ತಮ. ಇನ್ನು 6 ಮತ್ತು 7 2024 ಆಷಾಢ ಮಾಸ ಪ್ರಾರಂಭವಾಗುವ ಯೋಗವಿದೆ. ಜ್ಯೇಷ್ಠ ಕಳೆದ ಆಷಾಢ ಬಂದೇ ಬಿಡ್ತು. ಇನ್ನು ಅದೇ ರೀತಿಯಾಗಿ 6/7/2024 ಪಂಚಾಂಗದಲ್ಲಿ ಕರ್ಕ ರಾಶಿಯಲ್ಲಿ ಶುಕ್ರನ ಪ್ರವೇಶವಿರುವುದರಿಂದ ಯಾವ್ಯಾವ ರಾಶಿಗಳಿಗೆ ಶುಭ ಫಲ ಮತ್ತು ಅಶುಭ ಫಲವಿದೆ ಎಂದು ನೋಡುತ್ತಾ ಹೋಗೋಣ. ಮೊದಲಿಗೆ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಬನ್ನಿ, ದ್ವಾದಶ ರಾಶಿಗಳ ಫಲಾಫಲಗಳತ್ತ ನೋಡುತ್ತಾ ತಾವುಗಳು ಈ ರಾಶಿಫಲಗಳನ್ನು ನೋಡಿಯೂ ಇದರ ವಿಶೇಷತೆಯನ್ನು ತಮ್ಮ ಅಕ್ಕಪಕ್ಕದವರಿಗೆ ತಿಳಿಸಿ, ನಿಮ್ಮ ಬಂಧು ಬಾಂಧವರಿಗೆ ಈ ವಿಷಯವನ್ನು ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ಹೀಗೆ ಇರಲಿ ಎಂದು ಪ್ರಾರ್ಥಿಸುತ್ತಾ, ದ್ವಾದಶ ರಾಶಿ ಮತ್ತು ಲಗ್ನ ಫಲಗಳತ್ತ ಗಮನವನ್ನು ಹರಿಸೋಣ. ಬನ್ನಿ, ಮೊದಲಿಗೆ ಮೇಷ ಲಗ್ನದಲ್ಲಿ ಜನಿಸಿರತಕ್ಕಂಥ ಹಾಗೂ ಮೇಷ ರಾಶಿಯಲ್ಲಿ ಜನನವಾಗಿರತಕ್ಕಂಥ ಒಂದು ವಿಶೇಷ ಫಲಗಳನ್ನು ಈ ವಾರ ಪೂರ್ತಿ ನೋಡೋಣ. ಈ ವಾರ ನೀವು ತುಂಬ ಒಳ್ಳೆಯವರಾಗುವಂತೆ ಕಾಣುತ್ತೀರಿ ಮತ್ತು ಹೆಚ್ಚಿನ ಸಮಯ ಹಗುರವಾಗಿರುತ್ತೀರಿ. ನೋಡಿ, ಯೋಚನೆ ಮಾಡಿ ಮುಂದುವರಿಸಿದರೆ ತುಂಬ ಉತ್ತಮ. ನಿಮ್ಮ ಉದಾರತೆಯಿಂದ ಜನರು ನಿಮ್ಮ ಅಭಿಮಾನಿಗಳಾಗಬಹುದು. ನೀವು ದೊಡ್ಡ ಕೆಲಸಗಳನ್ನು ಪೂರ್ಣಗೊಳಿಸುವುದರೊಂದಿಗೆ ವಿಶೇಷವಾಗಿ ಸಂತೋಷ ಮತ್ತು ನವೋಲ್ಲಾಸದಿಂದ ಕೂಡಿರುತ್ತೀರಿ. ಹಾಗೆಯೇ ಅವಿವಾಹಿತರು
ಉತ್ತಮ ದಾಂಪತ್ಯ ಸಂಬಂಧವನ್ನು ಅಥವಾ ಸಂಬಂಧವನ್ನು ಪಡೆಯುವುದರಲ್ಲಿ ವಿಶೇಷವಾಗಿ ಕಾರ್ಯಾಚರಣೆಯನ್ನು ನಡೆಸಿಕೊಳ್ಳುತ್ತಾರೆ. ಕುಟುಂಬದಲ್ಲಿ ಸ್ನೇಹಿತರ ಸಹಾಯದಿಂದ ಉತ್ತಮವಾದ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿ ನೆರವೇರುವುದು. ಸಂಗಾತಿ ಅಥವಾ ಪ್ರೇಮಿಯೊಂದಿಗೆ ಪ್ರವಾಸಕ್ಕೆ ಹೋಗಲು ನೀವು ಯೋಜನೆ ಹಾಕಿಕೊಂಡಿರುತ್ತೀರಿ, ಅದು ಶುಭವಾಗುತ್ತದೆ. ಅದೇ ರೀತಿ ರೆಸ್ಟೋರೆಂಟ್ ಸಂಬಂಧಿತ ಉದ್ಯಮಿಗಳ ಮಾರಾಟ ದ್ವಿಗುಣವಾಗುವ ಸಾಧ್ಯತೆ ಇದೆ. ಗಣ್ಯ ವ್ಯಕ್ತಿಗಳಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಬಹುದು. ಇದರಿಂದ ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ. ಆದರೂ ಸೋಮವಾರ, ಶುಕ್ರವಾರ ಮತ್ತು ಶನಿವಾರ ಮೇಷರಾಶಿಯವರಿಗೆ ವಿಶೇಷವಾದ ದಿನಗಳೆಂದು ಈ ವಾರದಲ್ಲಿ ತಿಳಿಸಬಹುದು. ಆದಾಗ್ಯೂ ವಿಶೇಷವಾಗಿ ಬುಧವಾರ ಮತ್ತು ಗುರುವಾರ ನಿಮಗೆ ಅಶುಭವಾಗಿರುವುದರಿಂದ ಯಾವುದೇ ಯೋಚನೆಯನ್ನು ತೆಗೆದುಕೊಂಡಾಗ ಸ್ವಲ್ಪ ಹುಷಾರಾಗಿ ತೆಗೆದುಕೊಂಡರೆ ಯೋಗ್ಯ. ಅದೇ ರೀತಿಯಾಗಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಗಣೇಶನಿಗೆ ಪ್ರತಿದಿನ 11 ಗರಿಕೆಗಳನ್ನು ಅರ್ಪಿಸಿ ತುಂಬ ಉತ್ತಮವಾಗುತ್ತದೆ. ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮ ಸಂದೇಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ವಾರಪೂರ್ತಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 8 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಆನಂದವನ್ನು ಕೊಡುತ್ತದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನಿಮಗೆ ಅನುಕೂಲಕರ ಅವಕಾಶಗಳಿಂದ ತುಂಬಿರುತ್ತದೆ. 2ನೇ ಮನೆಯಲ್ಲಿ ಶುಕ್ರನ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಜೀವನ ಶೈಲಿಯು ಸಾಕಷ್ಟು ಉತ್ತಮವಾಗಿರುತ್ತದೆ. ನಿಮ್ಮ ಸಹೋದರಿಯರೊಂದಿಗಿನ ಭಾವನೆಗಳು ಅತ್ಯಂತ ಮಧುರ ಮತ್ತು ಪ್ರೀತಿ ವಾತ್ಸಲ್ಯದಿಂದ ಕೂಡಿ ಬರುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಅತ್ಯಂತ ಸಿಹಿಯಾಗಿರುತ್ತವೆ. ನೀವು ಯಾವುದೇ ಹೊಸ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಈ ವಾರವು ನಿಮಗೆ ಅತ್ಯಂತ ಉತ್ತಮವಾಗಿರುತ್ತದೆ. ಷೇರು ಮಾರುಕಟ್ಟೆಯಲ್ಲಿಯೂ ಸಹ ಹೂಡಿಕೆ ಮಾಡುವವರಿಗೆ ಈ ವಾರ ತುಂಬ ದ್ವಿಗುಣ ಲಾಭವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಆದರೂ ನೀವುಗಳು ಸೃಜನಶೀಲ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿರುವವರಿಗೆ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳುವ ಮತ್ತು ಉತ್ತಮ ವಿದ್ಯಾಭ್ಯಾಸವನ್ನು ಕಂಡುಕೊಳ್ಳುವ ಒಂದು ಶೈಲಿ ಅವರಲ್ಲಿ ಮೂಡಿಬರಲಿದೆ. ಆದರೂ ಯಶಸ್ಸನ್ನು ಪಡೆಯುವ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳೇ ವಿಶೇಷವಾಗಿ ವಿದ್ಯಾ ಕಡೆ ಗಮನವನ್ನು ಕೊಡಿ. ನಿಮ್ಮ ತಂದೆ ತಾಯಿಗಳ ಪ್ರೋತ್ಸಾಹದಿಂದ, ಗುರು ಹಿರಿಯರ ಪ್ರೋತ್ಸಾಹದಿಂದ ತಾವೆಲ್ಲರೂ ಉತ್ತಮ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಳ್ಳಬೇಕೆಂದು ನಮ್ಮ ಪ್ರಾರ್ಥನೆ. ನೀವು ಸ್ನೇಹಿತರಿಂದ ಆಹ್ವಾನವನ್ನು ಬಯಸುವ ಸಾಧ್ಯತೆ ಇದೆ. ಬುಧವಾರ ಮತ್ತು ಶುಕ್ರವಾರ ತುಂಬ ಶುಭವಾಗಲಿದೆ. ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಭಾರೀ ದಿನಗಳಾಗಿರುವುದರಿಂದ, ಅಂದರೆ ತೂಕದ ದಿನಗಳಾಗಿರುವುದರಿಂದ ತೂಕದಿಂದ ಆಲೋಚನೆಯನ್ನು ಮಾಡಿ ನಿಮ್ಮ ಕಾರ್ಯದಲ್ಲಿ ಸ್ವಲ್ಪ ತೊಡರುಗಳು ಬರತಕ್ಕಂಥ ವಿಶೇಷತೆ ಇರುವುದರಿಂದ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಆ ಉತ್ತಮ ಸಾಬೀತುಪಡಿಸುವ ವಾರ ನಿಮ್ಮದಾಗಲಿದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ಕಪ್ಪು ಈರುಳ್ಳಿಗೆ ಪ್ರತಿದಿನ ಸಕ್ಕರೆ ಮತ್ತು ಬೆರೆಸಿದ ಹಿಟ್ಟನ್ನು ತಿನ್ನಿಸುವುದರಿಂದ ತುಂಬ ಉತ್ತಮವಾದ ವಾರ ನಿಮ್ಮದಾಗಲಿದೆ. ಅದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಬಿಳಿಯ ವರ್ಣ ಸಂಪೂರ್ಣವಾಗಿ ಶುಭವೆಂದೇ ತಿಳಿಸಬಹುದು. ಈ ವಾರದ ಶುಭ ಸಂಖ್ಯೆ 7 ಆಗಿದ್ದು ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಆನಂದವನ್ನುಂಟು ಮಾಡಲಿದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ. ಈ ವಾರ ನೀವು ಭಾವನಾತ್ಮಕವಾಗಿ ತುಂಬ ಬಲಶಾಲಿಯಾಗಿರುತ್ತೀರಿ. ಅದರ ಜೊತೆಗೆ ಹೊಸ ಮತ್ತು ಸೃಜನಶೀಲಾತ್ಮಕವಾಗಿ ಏನನ್ನಾದರೂ ಮಾಡಲು ಇಚ್ಛೆಯಿಂದ ಪ್ರಯತ್ನಿಸುತ್ತಿರುತ್ತೀರಿ. ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಈ ವಾರ ನಿಮಗೆ ಸುಲಭವಾಗುತ್ತದೆ. ಆದರೂ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವಿರಿ. ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಎಲ್ಲ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಮತ್ತು ಮರೆತು ಮುನ್ನಡೆಯಲು ಪ್ರಯತ್ನಿಸುವಿರಿ. ನಿಮ್ಮ ಆಫೀಸಿನಲ್ಲಿರುವ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವು ಸಂಪೂರ್ಣವಾಗಿ ಪ್ರೀತಿ ವಾತ್ಸಲ್ಯದಿಂದ ವೃದ್ಧಿಗೊಳ್ಳಲಿದೆ ಮತ್ತು ಬಲಗೊಳ್ಳಲಿದೆ. ನಿಮ್ಮ ನಡವಳಿಕೆಯನ್ನು ಉತ್ತಮವಾದ ರೀತಿಯಲ್ಲಿ ಕಾಪಾಡಿಕೊಳ್ಳಿ. ನಿಮ್ಮ ಪ್ರೇಮಿಗೆ ನೀವು ಹೊಸ ಉಡುಗೊರೆಯನ್ನು ನೀಡುವ ವಾರ ನಿಮ್ಮದಾಗಲಿದೆ. ನಿಯಮಿತ ಆರೋಗ್ಯದ ಕಡೆ ವ್ಯಾಯಾಮ ಪ್ರಾಣಾಯಾಮಗಳನ್ನು ಮಾಡಿ ದೇಹವನ್ನು ಸದೃಢವಾಗಿಟ್ಟುಕೊಳ್ಳುವುದರಿಂದ ತಾವುಗಳು ಚುರುಕಾಗಿ ಇರುತ್ತೀರಿ ಎಂದು ತಿಳಿಸುತ್ತಾ, ನಿಮ್ಮ ಬಲವಾದ ಇಚ್ಛಾಶಕ್ತಿಯ ಪ್ರಭಾವದಿಂದ ಉತ್ತಮವಾದ ಜೀವನವನ್ನು ತಾವು ಅನುಸರಿಸುತ್ತೀರಿ. ನೀವು ವ್ಯವಹಾರದಲ್ಲಿ ಲಾಭದಾಯಕ ಸಂದರ್ಭಗಳನ್ನು ಸೃಷ್ಟಿಸಲು ಈ ವಾರ ಸಂಪೂರ್ಣವಾಗಿ ಸಾಧ್ಯವಾಗುವ ವಾರ ನಿಮ್ಮದಾಗಲಿದೆ. ಆದರೂ ತಾವುಗಳು ಭಾನುವಾರ, ಗುರುವಾರ ಮತ್ತು ಶುಕ್ರವಾರದ ಶುಭ ದಿನಗಳೆಂದು ಈ ವಾರದಲ್ಲಿ ಸಾಬೀತುಪಡಿಸಿಕೊಳ್ಳುವವರಿದ್ದೀರಿ. ದ್ವಿಗುಣವಾದ ಲಾಭವನ್ನು ಅನುಭವಿಸುತ್ತೀರಿ. ಚಿಲ್ಲರೆ ವ್ಯಾಪಾರಸ್ಥರು ಮತ್ತು ಬಂಡಿಯಲ್ಲಿ ತಳ್ಳಿಕೊಂಡು ಕಾಯಿಪಲ್ಯ ಮಾರುವವರಿಗೂ ಸಹ ಈ ವಾರ ದ್ವಿಗುಣ ಲಾಭವೆಂದೇ ತಿಳಿಸಬಹುದು.
ಇನ್ನು ನಿಮ್ಮ ಕೆಲಸದ ಬಗ್ಗೆ ನೀವು ಅತೃಪ್ತರಾಗುವ ಸಾಧ್ಯತೆ ಇದೆ. ಗುರುವಾರ ಹೊಟ್ಟೆ ನೋವಿನಿಂದ ದೂರವಿರುವುದು ಉತ್ತಮ. ಮಸಾಲೆ ಪದಾರ್ಥಗಳನ್ನು ಕಡಿಮೆ ಮಾಡಿ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಪ್ರಾರ್ಥನೆಯನ್ನು ಮಾಡಿ ಮನೆಯಲ್ಲೇ ಸಾಧ್ಯವಾದಷ್ಟು ಪ್ರಸಾದವನ್ನು ಸೇವಿಸಲು ಪ್ರಯತ್ನಿಸಿ. ತುಂಬ ಉತ್ತಮವಾದ ಆರೋಗ್ಯ ನಿಮ್ಮದಾಗಲಿದೆ. ಆದರೂ ಪರಿಹಾರವನ್ನು ನೋಡುವುದಾದರೆ ಶನಿವಾರ ಮತ್ತು ಮಂಗಳವಾರ ಸುಂದರಕಾಂಡ ಓದಲು ಬಂದರೆ ಪಠಣೆ ಮಾಡಿ, ಆಗದಿದ್ದರೂ ಕೇಳಿ. ತುಂಬ ಅನುಕೂಲವಾದ ಸಾಧ್ಯತೆ, ಒಂದು ಶುಭ ನಿಮ್ಮ ಒಂದು ಅನುಕೂಲತೆಗೆ ಒದಗಿ ಬರಲಿದೆ. ಆದರೂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 6 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ. ವಾರದ ಆರಂಭವು ನಿಮಗೆ ತುಂಬ ಆಹ್ಲಾದಕರವಾಗಿರುತ್ತದೆ. ಜನರು ನಿಮ್ಮಿಂದ ಸಾಕಷ್ಟು ಸ್ಫೂರ್ತಿಯನ್ನು ಪಡೆಯಲಿದ್ದಾರೆ. ಸಮಾಜದಲ್ಲಿ ನಿಮ್ಮ ಗುರುತು ತುಂಬ ಚೆನ್ನಾಗಿರುತ್ತದೆ. ಸಾಲ ಪಡೆದ ಹಣವನ್ನು ಮರಳಿ ಪಾವತಿಸುವ ಸಾಧ್ಯತೆ ಅಥವಾ ಕೊಟ್ಟವರ ಸಾಲ ದ್ವಿಗುಣವಾಗಿ ವಾಪಸ್ ಬರುವ ಸಾಧ್ಯತೆ ನಿಮ್ಮದಾಗಲಿದೆ. ಎದುರಾಳಿಗಳ ಮೇಲೆ ನೀವು ಪ್ರಾಬಲ್ಯವನ್ನು ಸಾಧಿಸುವ ವಾರ ತುಂಬ ಉತ್ತಮವಾಗಿದೆ. ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಇದೆ. ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವ ಅನುಕೂಲ ಈ ವಾರದಲ್ಲಿ ನಿಮ್ಮದಾಗಲಿದೆ. ಎಲ್ಲ ಅವಕಾಶಗಳನ್ನು ನೀವು ಈ ವಾರ ಪಡೆಯಲಿದ್ದೀರಿ. ನಿಮ್ಮ ಮಕ್ಕಳ ವರ್ತನೆಯಿಂದ ನೀವು ತುಂಬ ಆನಂದ ಮತ್ತು ಪ್ರಫುಲ್ಲತೆಯಿಂದ ಸಂತೋಷವನ್ನು ಗಳಿಸುತ್ತೀರಿ. ಮಕ್ಕಳ ವಾತ್ಸಲ್ಯದೊಂದಿಗೆ ನೀವು ಆನಂದದಿಂದಿರುತ್ತೀರಿ. ನಿಮ್ಮ ಸಂಗಾತಿಯಿಂದ ನೀವು ಸಾಕಷ್ಟು ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ. ಆದರೂ ಸೋಮವಾರದಿಂದ ಗುರುವಾರದವರೆಗಿನ ದಿನಗಳು ತುಂಬ ಶುಭಕರವೆಂದೇ ತಿಳಿಸಬಹುದು. ಇದಿಲ್ಲದಿದ್ದರೆ ವಾರದ ಕೊನೆಯಲ್ಲಿ ಖ್ಯಾತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ದುಡುಕಿ ಮಾತನಾಡಬೇಡಿ. ನಾಲಿಗೆಯ ಮೇಲೆ ಹಿಡಿತವನ್ನಿಟ್ಟು ಯಾರ ಜೊತೆ ಹೇಗೆ ಮಾತಾಡಬೇಕು ಎನ್ನುವ ವರ್ತನೆ ನಿಮ್ಮಲ್ಲಿ ಅಳವಡಿಸಿಕೊಂಡರೆ ತುಂಬ ಉತ್ತಮವೆಂದೇ ತಿಳಿಸಬಹುದು. ಇನ್ನು ಪರಿಹಾರವನ್ನು ನೋಡುವುದಾದರೆ ಸೋಮವಾರದಂದು ಶ್ರೀ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ತುಂಬಿದ ತೆಂಗಿನಕಾಯಿಯನ್ನು ಆ ತಾಯಿಯ ಪಾದದಲ್ಲಿಟ್ಟು ನಿಮ್ಮ ಸಂಕಲ್ಪವನ್ನು ಆ ತಾಯಿಗೆ ಹೇಳಿ ಹಿಂದಿರುಗದೆ ಮನೆಗೆ ಬಂದರೆ ತುಂಬ ಉತ್ತಮ. ಇನ್ನು ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ವಾರ ಪೂರ್ತಿ ತಾವುಗಳು ಪಠಣೆ ಮಾಡಿ. ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಬನ್ನಿ, ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ. ಈ ವಾರದ ಆರಂಭದಲ್ಲಿ ನೀವು ವ್ಯಾಪಾರವನ್ನು ಹೆಚ್ಚಿಸಲು ತುಂಬ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ತುಂಬ ಇದೆ. ನೋಡಿ, ಅದನ್ನು ಆನಂದದಿಂದ ಅನುಭವಿಸಿ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಾವಧಿಯ ಉದ್ದೇಶಗಳೊಂದಿಗೆ ಪ್ರಯೋಜನಕಾರಿಯಾಗಿರುತ್ತವೆ. ಹಠಾತ್ ಆರ್ಥಿಕ ಲಾಭದಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬ ಪ್ರಬಲವಾಗುವ ಸಾಧ್ಯತೆ ಇದೆ. ಸ್ಥಿತಿಯು ತುಂಬ ಉತ್ತಮ ಪ್ರಬಲವಾಗುವ ಸಾಧ್ಯತೆಯೊಂದಿಗೆ ಎಲ್ಲ ಯೋಜನೆಗಳನ್ನು ಕೈಗೂಡಿಸಿಕೊಳ್ಳುವ ಅನುಕೂಲವು ನಿಮ್ಮದಾಗಲಿದೆ. ನೀವು ತುಂಬ ಒಳ್ಳೆಯ ಜನರೊಂದಿಗೆ ಸಹವಾಸದಲ್ಲಿರುತ್ತೀರಿ. ನೀವು ಗುಂಪು ಚರ್ಚೆಯಲ್ಲಿ ಭಾಗವಹಿಸುವುದು ತುಂಬ ಉತ್ತಮ. ಆದರೂ ಮನೆ ರಿಪೇರಿ ಕೆಲಸ ಮಾಡಲು ನೀವು ಯೋಜನೆಗಳನ್ನು ಹಾಕಿಕೊಂಡಿರುತ್ತೀರಿ. ಈ ವಾರ ಹಳೆಯ ಹೂಡಿಕೆಗಳಿಂದ ದ್ವಿಗುಣ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಷೇರು ಮಾರುಕಟ್ಟೆಯಲ್ಲಿ ಇಟ್ಟವರಿಗೆ ದ್ವಿಗುಣ ಲಾಭ ಸಿಗುವ ಸಾಧ್ಯತೆ ಇದೆ. ವಿದೇಶಿ ಪ್ರವಾಸದ ಸಾಧ್ಯತೆಗಳು ನಿಮ್ಮದಾಗಲಿದೆ. ಆದರೂ ಬುಧವಾರದಿಂದ ಶನಿವಾರದವರೆಗಿನ ಸಮಯವು ತುಂಬ ತಮಗೆ ಆಹ್ಲಾದಕರವಾದ ವಾರವೆಂದೇ ಹೇಳಬಹುದು. ಆದರೂ ಭಾನುವಾರ ಆರೋಗ್ಯದ ಸಮಸ್ಯೆಗಳು ಏರಿಳಿತಗಳಾಗುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡಿ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಳ್ಳಿ ಎಂದು ತಿಳಿಸುತ್ತಾ, ಇನ್ನು ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಪ್ರತಿದಿನ ಹಸಿರು ಹುಲ್ಲನ್ನು ತಿನ್ನಿಸುವುದರಿಂದ ತುಂಬ ಅನುಕೂಲವಾದ ಒಂದು ವಿಷಯಗಳನ್ನು ತಾವು ಆಲಿಸುತ್ತೀರಿ. ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ವಾರ ಪೂರ್ತಿ. ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಆನಂದವನ್ನು ಕಲ್ಪಿಸಿಕೊಡಲಿದೆ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಮಹತ್ತರವಾದ ಪ್ರಭಾವವನ್ನು ಹೊಂದಿರುತ್ತೀರಿ ಮತ್ತು ಅಧಿಕಾರವನ್ನು ಸಹ ಹೊಂದಿರುತ್ತೀರಿ. ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗುವ ವಾರ ಇದಾಗಲಿದೆ. ರಿಯಲ್ ಎಸ್ಟೇಟ್ ಸಂಬಂಧಿಸಿದ ಜನರು ಹೊಸ ಯೋಜನೆಗಳನ್ನು ಪಡೆಯುತ್ತೀರಿ. ಅದರ ಜೊತೆಗೆ ದ್ವಿಗುಣ ಲಾಭವನ್ನು ಪಡೆಯುತ್ತೀರಿ. ನೋಡಿ ವ್ಯವಹರಿಸಿ. ತುಂಬ ಉತ್ತಮವಾದ ಲಾಭ ನಿಮ್ಮದಾಗಲಿದೆ. ಬಲಾಬಲದ ಸಾಧ್ಯತೆಯಿಂದ ಆಮದು ರಫ್ತು ಮತ್ತು ಬಾಹ್ಯ ಚಟುವಟಿಕೆಗಳಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವವರಿದ್ದೀರಿ. ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ.
ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಪ್ರೀತಿ ಸಂಪೂರ್ಣವಾಗಿ ಹೆಚ್ಚಾಗಲಿದೆ. ನಿಮ್ಮ ಮನೆಯ ಕುಟುಂಬಕ್ಕೆ ನೀವು ಸಾಕಷ್ಟು ಸಮಯವನ್ನು ನೀಡಿ ಮನೆಯವರೆಲ್ಲರನ್ನೂ ಸಂತೋಷದಿಂದ ನೋಡಿಕೊಳ್ಳುವ ಒಂದು ಪ್ರವೃತ್ತಿ ವೃತ್ತಿಯಲ್ಲಿ ನಿಮ್ಮದಾಗಲಿದೆ. ಇನ್ನು ಶಾಪಿಂಗ್ ಹೋಗುವ ಸಾಧ್ಯತೆ ಇದೆ. ಈ ವಾರದಲ್ಲಿ ಮನೆಗೆ ಸಂಬಂಧಿಕರು, ಉತ್ತಮ ಸಂಬಂಧಿಕರು ಮತ್ತು ಎಂದಿಗೂ ಬಾರದೇ ಇರುವ ಸಂಬಂಧಿಕರು ಈ ವಾರದಲ್ಲಿ ನಿಮ್ಮ ಮನೆಗೆ ಭೇಟಿ ಕೊಡಲಿದ್ದಾರೆ. ಆಗಮಿಸುವ ಸಾಧ್ಯತೆಯಂತೂ ಸಂಪೂರ್ಣವಾಗಿದೆ. ಬುಧವಾರದಿಂದ ಶನಿವಾರದವರೆಗಿನ ಸಮಯವು ತುಂಬ ಉತ್ತಮ ಮತ್ತು ಆಹ್ಲಾದಕರವಾಗಿರುತ್ತದೆ. ಆದರೂ ಹವಾಮಾನ ಬದಲಾವಣೆಯಿಂದಾಗಿ ನೀವು ಆಲಸ್ಯವನ್ನು ಅನುಭವಿಸುವ ಸಾಧ್ಯತೆ ಇದೆ. ಇದರಿಂದ ಬೇಜಾರುಗೊಳ್ಳಬೇಡಿ, ತುಂಬ ಉತ್ತಮವಾಗುವ ಸಾಧ್ಯತೆಯೂ ಇದೆ. ಸ್ವಚ್ಛತೆಯ ಬಗ್ಗೆ ವಿಶೇಷವಾಗಿ ಮನೆಯಲ್ಲಿ ಕಾಳಜಿ ವಹಿಸಲು ತಾಯಂದಿರಿಗೆ ತಿಳಿಸಿ, ಉತ್ತಮವಾಗುತ್ತದೆ. ಇನ್ನು ಮನೆಯೊಳಗೆ ಹೋಗುವ ಎಲ್ಲರೂ ಗುರು ಹಿರಿಯರು ಕಾಲನ್ನು ತೊಳೆದುಕೊಂಡು ಮನೆಯಲ್ಲಿ ಹೋದರೆ ಎಲ್ಲರಿಗೂ ಆರೋಗ್ಯ ತುಂಬ ಉತ್ತಮವಾಗಿರುತ್ತದೆ ಎಂದು ತಿಳಿಸುತ್ತಾ, ಅದರ ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ಶನಿವಾರದಂದು ಅರಳಿ ಮರದ ಬೇರಿಗೆ ನೀರು ಮತ್ತು ಹಾಲನ್ನು ಅರ್ಪಿಸಿ ತುಂಬ ಉತ್ತಮವಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪ್ರೀತಿ ಮತ್ತು ಭಕ್ತಿಯಿಂದ ಪಠಣೆ ಮಾಡಿ. ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ತುಲಾ ರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸೋಣ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಯ ಸಹಾಯದಿಂದ ತುಂಬ ಕಷ್ಟಕರವಾದ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವ ಒಂದು ಸ್ನೇಹಿತರು ನಿಮಗೆ ದೊರೆಯಲಿದ್ದಾರೆ. ನೀವು ಭಾವನಾತ್ಮಕವಾಗಿ ತುಂಬ ಭಾವನಾಶಾಲಿಯಾಗಿರುತ್ತೀರಿ. ಆದರೂ ತುಂಬ ಕಠಿಣವಾದ ಸಮಸ್ಯೆಗಳನ್ನು ತುಂಬ ಸರಳವಾಗಿ ಪರಿಹರಿಸಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ. ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಗುರು ಹಿರಿಯರಿಂದ, ಪ್ರೀತಿ ವಾತ್ಸಲ್ಯದಿಂದ, ಬಂಧು ಬಳಗದಿಂದ, ಗೆಳೆಯರಿಂದ ದೊರೆಯುವ ಸಾಧ್ಯತೆ ನಿಮ್ಮದಾಗಲಿದೆ. ಸಾರ್ವಜನಿಕರ ಸಂಪರ್ಕದಿಂದ ಜನತೆಗೆ ಹೆಚ್ಚಾಗುವ ಒಂದು ಪ್ರಯೋಜನ ನಿಮಗೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕಾರ್ಯರೂಪಕ್ಕೆ ತಂದರೂ ನಿಮಗೆ ಅನುಕೂಲವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ಅನುಭವಿ ಜನರಿಂದ ಮಾರ್ಗದರ್ಶನವನ್ನು ಪಡೆದು ಮುಂದುವರೆದರೆ ತುಂಬ ಉತ್ತಮವೆಂದೇ ತಿಳಿಸಲಾಗುತ್ತದೆ. ಉದ್ಯೋಗದ ಬದಲಾವಣೆಯಿಂದಾಗಿ ಅವಕಾಶಗಳು ಸೃಷ್ಟಿಯಾಗುವ ಸಾಧ್ಯತೆ ನಿಮಗೆ ಅನುಕೂಲವಾಗಿ ಒದಗಿ ಬರಲಿದೆ. ಇದರೊಂದಿಗೆ ನೀವು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹೆಚ್ಚಿನ ತೃಪ್ತಿಯನ್ನು ಕುಟುಂಬದವರೊಂದಿಗೆ ಮತ್ತು ಗುರು ಹಿರಿಯರೊಂದಿಗೆ ಅನುಭವಿಸಿ ಹಂಚಿಕೊಳ್ಳುತ್ತೀರಿ. ಇನ್ನು ಭಾನುವಾರ ಮತ್ತು ಸೋಮವಾರ ಸಂಪೂರ್ಣವಾಗಿ ಶುಭವಾಗಲಿದೆ. ಬುಧವಾರ ಮತ್ತು ಗುರುವಾರ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಹೊರಹೊಮ್ಮುವುದರಿಂದ ಯೋಚಿಸಿ ಆಲೋಚಿಸಿ ಮಾರ್ಗದರ್ಶನವನ್ನು ಗುರು ಹಿರಿಯರಿಂದ ತೆಗೆದುಕೊಂಡು ಅವರ ಪಾದಗಳಿಗೆ ನಿಮ್ಮ ಹಣೆಯನ್ನು ಹಚ್ಚಿ ನಮಸ್ಕರಿಸಿ ಅವರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು. ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಕೇಳುವಂತೆ ಪಠಣೆ ಮಾಡಿ, ತುಂಬ ಅನುಕೂಲವಾಗುತ್ತದೆ. ಅದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 7 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ. ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲು ಈ ವಾರದ ಆರಂಭವು ತುಂಬ ಸಹಾಯಕವಾಗಿರುತ್ತದೆ. ಆದರೂ ತಾವುಗಳು ಉತ್ತಮ ವೈದ್ಯಕೀಯ ಕ್ಷೇತ್ರ ಸಂಬಂಧಿಸಿದ ಜನರ ಆದಾಯವೂ ಸಹ ತುಂಬ ಅನುಕೂಲಕರವಾಗಿರುತ್ತದೆ. ಆದರೂ ಮಾನಸಿಕ ಮತ್ತು ಆದಾಯದ ಪ್ರತಿಷ್ಠೆ ಎರಡೂ ಹೆಚ್ಚಾಗಲಿದೆ. ಮನೆಯ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಪ್ರಮುಖ ಕಾರ್ಯಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಉತ್ಸುಕತೆಯಿಂದ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುವ ಸಾಧ್ಯತೆ ನಿಮ್ಮದಿದೆ. ಅದರ ಜೊತೆಗೆ ನಿಮ್ಮ ಕುಟುಂಬದೊಂದಿಗಿನ ನಿಮ್ಮ ಸಂಪರ್ಕವು ಸಂಪೂರ್ಣ ಪ್ರೀತಿಯೊಂದಿಗೆ ದ್ವಿಗುಣಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ವಿರೋಧಿಗಳನ್ನು ಈ ವಾರದಲ್ಲಿ ತಾವುಗಳು ಸುಲಭವಾಗಿ ಜಯಿಸುತ್ತೀರಿ. ಕುಟುಂಬದವರೊಂದಿಗೆ ರಜೆಯಲ್ಲಿ ಎಲ್ಲಿಗಾದರೂ ಪಿಕ್ನಿಕ್ ಹೋಗುವ ಸಾಧ್ಯತೆ ಇದೆ. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಭಾಗವಹಿಸಿಕೆಯು ನಿಮ್ಮನ್ನು ಸಂಪೂರ್ಣವಾಗಿ ಜನರಿಂದ ಪ್ರಶಂಸೆಗೆ ಒಳಗೆ ಮಾಡುವಂತೆ ಮಾಡುತ್ತದೆ. ನಿಮ್ಮನ್ನು ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಭವಿಷ್ಯದ ಯೋಜನೆ ಕಡೆಗೆ ಸಂಬಂಧಿಸಿದಂತೆ ತಮ್ಮ ಕೆಲಸದ ಪ್ರದೇಶದಲ್ಲಿ ನೀವು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅದು ಉತ್ತಮವಾಗುತ್ತದೆ. ಭಾನುವಾರದಿಂದ ಗುರುವಾರದವರೆಗಿನ ಸಮಯವು ತುಂಬ ಮಂಗಳದಾಯಕವಾಗಿರುತ್ತದೆ. ಆದರೂ ನಿಮ್ಮ ಹಿಮ್ಮೆಟ್ಟುವಿಕೆಯ ಅಂದರೆ ಹಿಂದೆ ಸರಿಯುವ ಮನೋಗುಣವುಳ್ಳವರು ಅದನ್ನು ಮಾಡಿಕೊಳ್ಳಬೇಡಿ. ಎಲ್ಲ ಕೆಲಸದಲ್ಲಿ ಈ ವಾರ ನಿಮಗೆ ಮುಂಚೂಣಿಯ ಒಂದು ಕಾರ್ಯಗಳು ನೆರವೇರುವ ಸಾಧ್ಯತೆ ಇದೆ.
ನವಗ್ರಹಗಳ ಅಧಿಕಾರದಿಂದ, ಅಷ್ಟದಿಕ್ಪಾಲಕರ ಅನುಗ್ರಹದಿಂದ ನಿಮ್ಮ ಮಾನಸಿಕ ಒತ್ತಡ ದೂರವಾಗಿ ಎಲ್ಲದರಲ್ಲಿಯೂ ಮುಂದುವರಿಯಿರಿ, ತುಂಬ ಉತ್ತಮವೆಂದೇ ತಿಳಿಸಬಹುದು. ಜೊತೆಗೆ ಹಳೆಯ ತಪ್ಪುಗಳನ್ನು ಮರುಕಳಿಸಿ ಮಾಡಲು ಹೋಗಬೇಡಿ. ಇನ್ನು ಸಮಾಧಾನಕರವಾದ ಪರಿಹಾರವನ್ನು ನೋಡುವುದಾದರೆ, ಪ್ರತಿದಿನ ಮನೆಯಲ್ಲಿ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ, ಅದಾಗದಿದ್ದರೂ ವಿಷ್ಣುವಿಗೆ ಆರತಿಯನ್ನು ಮಾಡಿಸಿ, ತುಂಬ ಅನುಕೂಲಕರವಾಗಿ ನಿಮಗೆ ಶುಭ ಸುದ್ದಿಗಳು ಬರಲಿವೆ. ಇನ್ನು ಹನುಮಂತನನ್ನು ಪ್ರಾರ್ಥಿಸಿ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 8 ಆಗಿದ್ದು, ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ, ಎಲ್ಲ ವ್ಯವಹಾರ ಕಾರ್ಯಕ್ರಮಗಳು ಸಮಯಕ್ಕೆ ಸಂಪೂರ್ಣವಾಗಿ ನೀವು ಅಂದುಕೊಂಡಂತೆ ಪೂರ್ಣಗೊಳ್ಳುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ. ತಾವುಗಳು ಅದೇ ರೀತಿಯಾಗಿಯೂ ಸಹ ನಡೆದುಕೊಳ್ಳುತ್ತೀರಿ. ಇನ್ನು ಅದರ ಜೊತೆಗೆ ಖಚಿತಪಡಿಸಿಕೊಳ್ಳುತ್ತೀರಿ, ಕೆಲಸ ಮುಗಿದಿದೆ ಎಂದು ಸಂತೋಷದಿಂದ ಇರುತ್ತೀರಿ. ವ್ಯಾಪಾರದಲ್ಲಿ ನಿಮ್ಮ ಉತ್ಪನ್ನಗಳ ಯಶಸ್ವಿ, ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ನೀವು ಯಶಸ್ಸನ್ನು ಈ ವಾರದಲ್ಲಿ ಪಡೆಯುವ ಸಾಧ್ಯತೆ ಇದೆ. ಹಾಗೆಯೇ ಇತರರಿಂದ ಇತರರನ್ನು ನಿರೀಕ್ಷಿಸುವ ಬದಲು ನಿಮ್ಮ ಕೆಲಸದ ಮೇಲೆ ನೀವೇ ಧ್ಯಾನವನ್ನಿಡಿ, ಶಿಸ್ತಾಗಿ ನಿಮ್ಮ ಕಾರ್ಯವನ್ನು ರೂಪಿಸಿಕೊಳ್ಳಿ. ಎಲ್ಲ ಕಾರಣಗಳಿಂದ ನಿಮ್ಮ ದಿನಚರಿಯು ಸಂಪೂರ್ಣವಾಗಿ ಉತ್ತಮವಾಗಿ ಉಳಿಯಲಿದೆ. ಏಕಾಗ್ರತೆಯ ಕೆಲಸ ಮಾಡುವುದರಿಂದ ನಿಮ್ಮ ಯಶಸ್ಸು ನಿಮಗೆ ಖಚಿತವಾಗಿ ದೊರೆಯುವ ಸಾಧ್ಯತೆ ಇದೆ. ಆದರೂ ಕುಟುಂಬದೊಂದಿಗೆ ಪ್ರೇಮ ಸಂಬಂಧಗಳನ್ನಾಗಿ ಪರಿವರ್ತಿಸುವ ಉತ್ಸುಕತೆ ನಿಮ್ಮದಾಗಲಿದೆ. ಸ್ಥಳ ಬದಲಾವಣೆಯ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರಬಹುದು, ಅದನ್ನು ಮಾಡಬೇಡಿ. ಹೊಸ ತಂತ್ರಜ್ಞಾನ ಅಥವಾ ಜ್ಞಾನವನ್ನು ಕಲಿಯುವ, ನಿಮ್ಮ ಬಗ್ಗೆ ಜ್ಞಾಪಿಸಿಕೊಳ್ಳುವ ಮತ್ತು ಜ್ಞಾನದಲ್ಲಿ ಇಟ್ಟುಕೊಳ್ಳುವ ಅನುಕೂಲತೆ ಸಂಪೂರ್ಣವಾಗಿ ಹೆಚ್ಚಾಗಿ ಎಲ್ಲರೊಂದಿಗೆ ಪ್ರಶಂಸೆಗೆ ಒಳಗಾಗುತ್ತೀರಿ. ಅದರೊಂದಿಗೆ ಬುಧವಾರ ಮತ್ತು ಶನಿವಾರದವರೆಗಿನ ಸಮಯವು ತುಂಬ ಮಂಗಳಕರವಾಗಿರುತ್ತದೆ. ಆದರೂ ಏಕಕಾಲದ ಅನೇಕ ಯೋಜನೆಗಳನ್ನು ಪ್ರಾರಂಭಿಸುವುದು ಬೇಡ. ನಿಮ್ಮ ಹಿತದೃಷ್ಟಿಯಿಂದ ಅದು ಸರಿಯಾಗಿ ಆಗುವುದಿಲ್ಲ. ಇನ್ನು ಸಮಾಧಾನಕರವಾದ ಪರಿಹಾರವನ್ನು ನೋಡುವುದಾದರೆ, ಎಳ್ಳು ಮಿಶ್ರಿತ ನೀರಿನಿಂದ ನಿಮ್ಮ ಹತ್ತಿರದಲ್ಲಿರುವ ಪುರಾತನ ಶಿವಾಲಯಕ್ಕೆ ಅಭಿಷೇಕ ಮಾಡಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪ್ರೀತಿಯಿಂದ ಪಠಣೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 12 ಆಗಿದ್ದು, ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಆನಂದವನ್ನುಂಟು ಮಾಡಲಿದೆ. ಮನೆಯಲ್ಲಿ ತಾಯಂದಿರು, ಅಕ್ಕ ತಂಗಿಯರು ಮತ್ತು ಮಾತೆಯರು ತಾವೆಲ್ಲರೂ ಎರಡೂ ಕೈಗಳಿಗೆ ಸಾದಾ 9 ಕೆಂಪು ಬಳೆಗಳನ್ನು ಧರಿಸಿ, ಸಾಧ್ಯವಾದರೆ ಮಂಗಳವಾರದಂದು ಎಲ್ಲ ಕೆಂಪು ಸಮವಸ್ತ್ರಗಳನ್ನು ಧರಿಸಿ, ಹಣೆಯ ಮೇಲೆ ಈ ರೀತಿಯಾಗಿ ತಿಲಕವನ್ನಿಡಿ. ತಾವೆಲ್ಲರೂ ಟಿಕಳಿ ಸೌಭಾಗ್ಯವತಿಯಾಗುವುದು ಬೇಡ, ಕುಂಕುಮ ಸೌಭಾಗ್ಯವತಿಯಾಗಿ ಇರಿ. ನೀವಿರುವುದರೊಂದಿಗೆ ಮನೆಯಲ್ಲಿ ಎಲ್ಲರನ್ನೂ ಅದೇ ರೀತಿಯಾಗಿ ಇರುವಂತೆ ನೋಡಿಕೊಳ್ಳಿ. ಅತ್ತೆ ಸೊಸೆಯಾಗಲಿ, ಅಕ್ಕ ತಂಗಿಯರಾಗಲಿ, ಮಾತೆಯರಾಗಲಿ ಎಲ್ಲರಿಗೂ ಸಹ ಇದೇ ಅನುಕೂಲವಾಗುತ್ತದೆ. ಯಾವತ್ತೂ ಸಹ ಋತುಮತಿಯಾದ ಹುಡುಗಿಯಿಂದ ಮಗುವಿನಿಂದ ಹಿಡಿದು ಮುತ್ತೈದತನ ಇರುವವರೆಗೂ ಸಹ ಬಳೆಗಾರರಿಗೆ ನಿಮ್ಮ ಕೈಯನ್ನು ಕೊಡಬೇಡಿ. ಎಷ್ಟೇ ನಿಮ್ಮ ಒಂದು ಅನುಕೂಲತೆ ಇದ್ದರೂ ಸಹ ನಿಮ್ಮ ಸೈಜಿನ, ನಿಮ್ಮ ಕೈಗಾಗುವ ಬಳೆಗಳನ್ನು ತಂದು ಹಾಕಿಕೊಳ್ಳಿ. ಸಾಧ್ಯವಾದಷ್ಟು ಪ್ರತಿದಿನ 3 ಹೊತ್ತು ಸಹ ನಮ್ಮ ಸನಾತನ ಧರ್ಮದ ಪ್ರಕಾರ ಭಸ್ಮವನ್ನು ಧರಿಸಿ, ಕುಂಕುಮವನ್ನು ಇಡಿ, ಕಾಲುಂಗರವನ್ನು ಸಂಪೂರ್ಣವಾಗಿ ಧರಿಸಿ. ನಮ್ಮ ಮನೆಯ ದೇವರು ವೀರಭದ್ರ ದೇವರಿದೆ, ನಾವು ಕಾಲುಂಗರ ಧರಿಸುವುದು ಬೇಡ. ನಿಮ್ಮ ಅತ್ತೆ ಅಥವಾ ನಿಮ್ಮ ಮನೆಯವರು ಯಾರೂ ಜಡ್ಜ್ಗಳಲ್ಲ. ಇದರೊಂದಿಗೆ ಯಾವ ಗ್ರಂಥದಲ್ಲಿಯೂ ಈ ರೀತಿ ಉಲ್ಲೇಖದಲ್ಲಿ ಇಲ್ಲ. ಅದಕ್ಕಾಗಿ ತಮಗೆ ಪ್ರೀತಿಯಿಂದ ತಿಳಿಸುತ್ತಿದ್ದೇನೆ. ಎಲ್ಲ ತಾಯಂದಿರು, ವೀರಭದ್ರ ದೇವರ ಮನೆ ಇರುವವರು ಕಾಲುಂಗರವನ್ನು ಕಡ್ಡಾಯವಾಗಿ ಧರಿಸಿ, 9 ಕೆಂಪು ಬಳೆಗಳನ್ನು ಸದಾ ಧರಿಸಿ. ನೀವು ನಿಮಗೆ ಅನುಕೂಲವಾದ ಒಂದು ಫಂಕ್ಷನ್ಗೆ ಆಗಲಿ ಅಥವಾ ಕಾರ್ಯಕ್ರಮಗಳಿಗೆ ಹೋಗುವಾಗ ಆಗಲಿ ಎಲ್ಲ ತಾಯಂದರಿಗೆ ಇಷ್ಟವಾಗುವಂತೆ ನಿಮಗೆ ಅನುಕೂಲವಾದಂತೆ ರೆಡಿಯಾಗಿ ಹೋಗಿ. ಮನೆಗೆ ಬಂದಾದ ಮೇಲೆ ತಾವುಗಳು ಯಥಾರೀತಿ ಹೇಗಿರುತ್ತಿದ್ದೀರೋ ಅದೇ ರೀತಿಯಾಗಿ ಇರಿ. ಸದಾ ಆನಂದದಿಂದಿರುತ್ತೀರಿ, ಸದಾ ಕುಟುಂಬದ ಸೌಖ್ಯದೊಂದಿಗೆ ಅನುಕೂಲದಿಂದಿರುತ್ತೀರಿ. ನಿಮ್ಮ ಮನೆಯಲ್ಲಿ ಸಂಪೂರ್ಣ ದರಿದ್ರತೆಗಳು ದೂರವಾಗುತ್ತವೆ. ನಿಮ್ಮ ಅತ್ತೆ ಸೊಸೆಯ ಜಗಳ ಮತ್ತು ಅಕ್ಕ ತಂಗಿಯರ ಜಗಳ, ಹಳೆಯ ಕುಟುಂಬ ಜಗಳಗಳು
ನಿಮ್ಮ ಯಜಮಾನರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಅವರ ಒಂದು ಆಯುಷ್ಯದ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಇವನ್ನು ನೀವು ಮಾಡಿಕೊಂಡರೆ ಮನೆಯಲ್ಲಿ ಸದಾ ಆನಂದದ ನಂದನವನ ಮನೆ ನಿಮ್ಮದಾಗಲಿದೆ. ನೋಡಿ, ಪ್ರಯತ್ನಿಸಿ. ಇದು ಯಾವುದು ತೊಂದರೆ ಮಾಡಿಕೊಳ್ಳುವ ಒಂದು ವಿವೇಕದಿಂದ ಮಾಡಿಕೊಂಡರೆ ತುಂಬ ಉತ್ತಮ. ತಾವು ಎಷ್ಟೇ ಶ್ರೀಮಂತರಾಗಿರಿ, ಎಷ್ಟೇ ಬಡವರಾಗಿರಿ, ಗಾಜಿನ ಬಳೆಗಳಿಗೆ ಯಾವ ಬಡತನವೂ ಇಲ್ಲ. ಅನುಕೂಲವಾದರೆ ನಿಮ್ಮ ಸೋದರ ಮಾವನಿಂದಾಗಲಿ ಸಹ, ಗಂಡಂದಿರು ಕೊಡಿಸದೇ ಇದ್ದರೆ ಸೋದರ ಮಾವನಿಂದಾದರೂ ಸಹ ತೆಗೆದುಕೊಂಡು ಹಾಕಿಕೊಂಡರೆ ತುಂಬ ಉತ್ತಮ. ಇನ್ನು ಯಜಮಾನರು ಕೊಡಿಸಿದರಂತೂ ತುಂಬ ಆನಂದದಿಂದ ಧರಿಸಿಕೊಳ್ಳಿ. ಮದುವೆಯಾಗದೇ ಇರುವ ವಿದ್ಯಾರ್ಥಿನಿಯರು ಸಹ ವಿದ್ಯೆಯು ಜಾಸ್ತಿಯಾಗಲು, ನಿಮ್ಮ ಋತುಚಕ್ರವು ಸರಿಯಾಗಿ ಬರಲು, ನಿಮ್ಮ ಅಂದ ಹೆಚ್ಚಿಸಲು, ನಿಮ್ಮ ಒಂದು ಸನಾತನ ಧರ್ಮದ ಪ್ರಕಾರ ತಾವುಗಳೆಲ್ಲರೂ ಉತ್ತಮ ಬಾಂಧವ್ಯವನ್ನು ಹೊಂದಿ ನಿಮ್ಮನ್ನು ಎಲ್ಲರೂ ಗೌರವಿಸುವಂತೆ ನೀವು ಇದ್ದರೆ ಮಾತ್ರ ನಿಮ್ಮ ಯೋಗ್ಯತೆ ಮತ್ತು ನಿಮ್ಮ ಆರೋಗ್ಯ, ನಿಮ್ಮ ವಿದ್ಯಾ, ಬುದ್ಧಿ ಮತ್ತು ಶಕ್ತಿ, ಆತ್ಮಶಕ್ತಿ, ಆತ್ಮಸ್ಥೈರ್ಯ ಎಲ್ಲ ಪ್ರೀತಿ ವಾತ್ಸಲ್ಯಗಳು ಆ ಸನಾತನ ಧರ್ಮದ ಪ್ರಕಾರ ತಮಗೆ ಒದಗಿ ಬರಲಿವೆ. ನಿಮ್ಮ ಮನೆಯ ಸಂಪೂರ್ಣ ದಾರಿದ್ರ್ಯಗಳು ದೂರವಾಗುತ್ತವೆ. ನಿಮ್ಮ ಯಜಮಾನರಲ್ಲಿ ಸದಾ ದುಡ್ಡಿನ ಹೊಳೆಯೇ ಹರಿದು ಬರುವ ಸಾಧ್ಯತೆ ಇದೆ. ಮಾಡಿ ನೋಡಿ, ತುಂಬ ಅನುಕೂಲವಾಗಲಿದೆ. ಯಾರು ತಪ್ಪದೆ ಈ ವಿಚಾರವನ್ನು ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ಅಕ್ಕಪಕ್ಕದವರಿಗೆ ಹಂಚಿಕೊಳ್ಳಿ. ಎಲ್ಲರೂ ನಮ್ಮ ಸನಾತನ ಧರ್ಮವನ್ನು ಪ್ರೀತಿಸಿ, ಅಪ್ಪಿಕೊಳ್ಳಿ, ಒಪ್ಪಿಕೊಳ್ಳಿ ಎಂದು ತಮ್ಮೆಲ್ಲರಲ್ಲಿ, ಎಲ್ಲ ಅಕ್ಕ ತಂಗಿಯರಲ್ಲಿ, ಎಲ್ಲ ತಾಯಂದಿರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಬನ್ನಿ ಮಕರ ರಾಶಿಯತ್ತ ಗಮನವನ್ನು ಹರಿಸೋಣ. ಕುಟುಂಬದ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತವೆ. ಸಂಶೋಧನಾ ಕಾರ್ಯಕ್ಕೆ ಸಂಬಂಧಿಸಿದ ಜನರು ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ. ಪ್ರತಿಭೆಯ ಆಧಾರದ ಮೇಲೆ ವಿಶಿಷ್ಟವಾದ ಗುರುತನ್ನು ರಚಿಸುವಲ್ಲಿ ತಾವು ಯಶಸ್ವಿಯಾಗಿ ಈ ವಾರದಲ್ಲಿ ಕಂಡುಕೊಳ್ಳುತ್ತೀರಿ. ನೋಡಿ, ಈ ವಾರ ನೀವು ಸಂದರ್ಶನಕ್ಕೆ ಹಾಜರಾಗುತ್ತಿದ್ದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ಳುತ್ತೀರಿ. ಅದೇ ರೀತಿಯಾಗಿ ನೀವು ಯಶಸ್ಸನ್ನು ಪಡೆಯುವ ಸಾಧ್ಯತೆಯು ನಿಮ್ಮದಾಗಲಿದೆ. ಸಂಪೂರ್ಣ ಈಗಾಗಲೇ ಉದ್ಯೋಗಸ್ಥರು, ಉದ್ಯೋಗ ಮಾಡುವವರು, ಉದ್ಯೋಗ ಬಯಸಿ ಬರುವವರು, ವರ್ಗಾವಣೆಯನ್ನು ಪಡೆಯುವವರು ಈ ವಾರ ಸಂಪೂರ್ಣ ಅನುಕೂಲವಿದೆ. ಹೊಸ ಕೆಲಸವನ್ನು ತಾವುಗಳು ಪ್ರಾರಂಭಿಸಲು ಇದು ಉತ್ತಮ ಒಂದು ವಾರವೆಂದೇ ಹೇಳಬಹುದು. ಗುರು ಹಿರಿಯರೊಂದಿಗೆ ಉತ್ತಮ ನಡವಳಿಕೆಯು ತಮ್ಮದಾಗಿರುತ್ತದೆ. ಏನಾದರೂ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ನಿಮ್ಮ ತಂದೆ ತಾಯಿಯರ ಅಥವಾ ತಂದೆ ತಾಯಿ ಇಲ್ಲದಿದ್ದರೆ ನಿಮ್ಮ ಅಣ್ಣ ತಮ್ಮಂದಿರ ಒಂದು ಪ್ರೀತಿ ವಾತ್ಸಲ್ಯವನ್ನು ಗಳಿಸಿ ಆ ಒಂದು ಕಾರ್ಯಕ್ಕೆ ಮುನ್ನುಡಿ ಬರೆಯುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಶುಕ್ರವಾರ ಮತ್ತು ಶನಿವಾರ ಬಹಳ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು. ಅದರ ಜೊತೆಗೆ ಅನುಚಿತ ಕ್ರಿಯೆಗಳಿಂದ ನೀವು ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ. ವಿನಾಕಾರಣ ಮುಂಗೋಪದಿಂದ ಯಾವ ಕಾರ್ಯವನ್ನು ಮಾಡಿಕೊಳ್ಳಬೇಡಿ. ಯಾರೊಂದಿಗೂ ವಾದ ವಿವಾದಕ್ಕೆ ಈ ವಾರದಲ್ಲಿ ಇಳಿಯಬೇಡಿ. ಅದರ ಜೊತೆಗೆ ಆಲೋಚನೆಗಳಲ್ಲಿ ಸದೃಢತೆಯ ಕೊರತೆ ನಿಮ್ಮದಿರುತ್ತದೆ. ಆನಂದ ಮತ್ತು ನೆಮ್ಮದಿಯಿಂದ ಎಲ್ಲ ಕಾರ್ಯಗಳನ್ನು ಮಾಡಿ ಎಂದು ತಿಳಿಸುತ್ತಾ ಬನ್ನಿ. ವಾರದ ಸಮಾಧಾನಕರವಾದ ಪರಿಹಾರವನ್ನು ನೋಡುವುದಾದರೆ, ಶನಿವಾರದಂದು ನಿಮಗಿಷ್ಟವಾದ ದೇವಸ್ಥಾನಕ್ಕೆ ಅನ್ನದಾನವನ್ನು ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ. ಅದರ ಜೊತೆಗೆ ನಮಃ ಶಿವಾಯ ಅಥವಾ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ. ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ದಕ್ಷಿಣದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಕುಂಭ ಲಗ್ನ ಮತ್ತು ಕುಂಭ ರಾಶಿಯಲ್ಲಿ ಜನಿಸಿದ ವಿಶೇಷತೆಯನ್ನು ನೋಡುವುದಾದರೆ, ನಿಮ್ಮ ಸ್ವಭಾವದಲ್ಲಿ ಸಾಮ್ಯತೆಯನ್ನು ಹೊಂದಿರುತ್ತೀರಿ. ನೀವು ಪ್ರಯೋಜನವನ್ನು ಈ ವಾರದಲ್ಲಿ ಹೆಚ್ಚಾಗಿ ಪಡೆಯುತ್ತೀರಿ. ನೋಡಿ, ನಿಮ್ಮ ಪ್ರತಿಭೆ ಮತ್ತು ಚಿತ್ರವು ಸ್ಪಷ್ಟವಾಗಿ ಈ ವಾರದಲ್ಲಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಎಲ್ಲ ಯೋಜನೆಗಳ ಅನುಷ್ಠಾನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಸುಲಲಿತವಾಗಿ ಪರಿಹಾರ ಮಾಡಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ. ಅದರ ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ಅತಿ ಶೀಘ್ರವಾಗಿ ಸೂಕ್ಷ್ಮವಾಗಿ ಪರಿಹಾರವನ್ನು ಮಾಡಿಕೊಳ್ಳುತ್ತೀರಿ. ಇದರಿಂದ ನಿಮ್ಮ ದಕ್ಷತೆಯು ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಉತ್ತಮ ಸಾಧನೆಗಳನ್ನು ಪಡೆಯುವ ಅನುಕೂಲ ನಿಮ್ಮದಾಗಲಿದೆ. ಹತ್ತಿರದ ಸಂಬಂಧಿಕರೊಂದಿಗೆ ನೀವು ವಿಶ್ವಾಸದಿಂದ ನಡೆದುಕೊಳ್ಳುತ್ತೀರಿ. ಅವಿವಾಹಿತರ ವಿವಾಹವು ಈ ವಾರದಲ್ಲಿ ನಿಶ್ಚಯವಾಗುವ ಸಾಧ್ಯತೆ ಇದೆ. ಕೃಷಿ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಜನರು ಮತ್ತು ರೈತಾಪಿ ವರ್ಗದವರಿಗೆ ಸಂಪೂರ್ಣ ಪ್ರಯೋಜನವಾಗುವ ಸಾಧ್ಯತೆ ಇದೆ. ಆದರೂ ಎಲ್ಲ ಪ್ರಯೋಜನಗಳನ್ನು ರೈತಾಪಿ ವರ್ಗದವರು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಬೀಜ ಬಿತ್ತನೆಯ ಕಾರ್ಯ ಈಗಾಗಲೇ ನೆರವೇರುವುದರಿಂದ ರೈತರಿಗೆ ತುಂಬ ಒಳ್ಳೆಯದಾಗಲಿ. ಭಗವಂತ ಎಲ್ಲವುದನ್ನು
ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ರೈತಾಪಿ ವರ್ಗದವರು ಚೆನ್ನಾಗಿದ್ದರೆ ನಮ್ಮ ದೇಶ ಸಂಪೂರ್ಣವಾಗಿ ಸದೃಢವಾಗಿರುತ್ತದೆ ಎಂದು ತಿಳಿಸುತ್ತಾ, ಮನೆಯಲ್ಲಿನ ಎಲ್ಲ ಒಂದು ನವೀಕರಣ ಮಾಡಲು, ಮನೆಯನ್ನು ಅಲಂಕರಿಸಲು ಈ ವಾರದ ಹಣದ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಭಾನುವಾರ ಮತ್ತು ಸೋಮವಾರ ವಿಶೇಷವಾಗಿ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು. ಅದರ ಜೊತೆಗೆ ಬುಧವಾರ ಮತ್ತು ಶುಕ್ರವಾರ ಸ್ವಲ್ಪ ದೌರ್ಬಲ್ಯವಾದ ದಿನಗಳಿರುವುದರಿಂದ, ಸಮಸ್ಯೆಗಳು ಉಂಟಾಗುವುದರಿಂದ, ಎಲ್ಲರೊಂದಿಗೆ ಎದುರಾಗುವುದರಿಂದ ಎಚ್ಚರದಿಂದ ನಿಮ್ಮ ಕಾರ್ಯವನ್ನು ರೂಪಿಸಿಕೊಳ್ಳಿ. ಮನಸ್ಸಿನಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ತಂದುಕೊಂಡು ಈ ಕಾರ್ಯವನ್ನು ಮಾಡಿದರೆ ತುಂಬ ಉತ್ತಮವೆಂದು ತಿಳಿಸಬಹುದು. ಅದರ ಜೊತೆಗೆ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಪ್ರತಿದಿನ ಶಿವಮಹಿಮ್ನಾ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಒಳ್ಳೆಯದಾಗಲಿದೆ. ಇನ್ನು ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಸದಾ ಪಠಣೆ ಮಾಡಿ ಒಳ್ಳೆಯದಾಗಲಿದೆ. ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಕೊನೆಯದಾದ ಮೀನ ರಾಶಿ ಅಥವಾ ಮೀನ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ. ನೀವು ವ್ಯವಹಾರದಲ್ಲಿ ಅದ್ಭುತ ಲಾಭವನ್ನು ಈ ವಾರದಲ್ಲಿ ಪಡೆಯುವವರಿದ್ದೀರಿ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಹ ಈ ವಾರದಲ್ಲಿ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಆದರೂ ಕೌಟುಂಬಿಕ ಜೀವನದಲ್ಲಿ ಉತ್ತಮ ಹೊಂದಾಣಿಕೆಯನ್ನು ನೀವು ಮಾಡಿಕೊಳ್ಳುವವರಿದ್ದೀರಿ. ನೀವು ತಾಯಿಯ ಮಹಿಳೆಯರಿಂದ ಆಶೀರ್ವಾದವನ್ನು ಪಡೆದು ನಿಮ್ಮ ಕಾರ್ಯಕ್ಕೆ ಹೋದರೆ ಈ ವಾರದಲ್ಲಿ ಸಂಪೂರ್ಣವಾಗಿ ಅನುಕೂಲವಾದ ವಾರ ನಿಮ್ಮದಾಗಲಿದೆ. ಆದರೂ ದೊಡ್ಡ ಮತ್ತು ಸಣ್ಣ ಹೋಟೆಲ್ ಉದ್ಯಮಗಳ ಆದಾಯದಲ್ಲಿ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಹೆಚ್ಚಿನ ಲಾಭವನ್ನು ಸಹ ಅವರು ಗಳಿಸಿಕೊಳ್ಳುವಲ್ಲಿದ್ದಾರೆ. ಉದ್ಯೋಗಸ್ಥರ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ. ವಿವಾಹವಾಗದಿರುವ ವರ ಮತ್ತು ವಧುವಿಗೆ ವಿವಾಹ ಕೂಡಿ ಬರುವ ವಾರ ಇದಾಗಲಿದೆ. ಬಯಸಿದ ಕೆಲಸಗಳು ನಿಮಗೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುವುದರಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಕುಟುಂಬ ಮತ್ತು ಸಮಾಜದಲ್ಲಿ ನಿಮ್ಮ ವಿಶೇಷ ಸ್ಥಾನಮಾನಗಳನ್ನು ಎಲ್ಲರೂ ಪ್ರಶಂಸಿಸಿ ನಿಮಗೆ ಒಂದು ಗುರುತಿಸುವ ಸಾಧ್ಯತೆ ಇದೆ. ಅದರ ಜೊತೆಗೆ ನಿಮಗೆ ಎಲ್ಲ ಸಾಧ್ಯತೆಗಳು ಒದಗಿ ಬರುವ ಸಾಧ್ಯತೆ ನಿಮ್ಮದಾಗಲಿದೆ. ಈ ವಾರ ಬುಧವಾರ ಮತ್ತು ಗುರುವಾರ ಬಹಳ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು. ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಳಿ, ತುಂಬ ಉತ್ತಮವಾಗಿರುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ಅಸಡ್ಡೆಯನ್ನು ತಾವುಗಳು ತೋರಬೇಡಿ. ಆನಂದ ಮತ್ತು ನೆಮ್ಮದಿಯ ಜೀವನ ನಿಮ್ಮದಾಗಲಿ ಎಂದು ಆಶಿಸುತ್ತಾ ವಾರದ ಪರಿಹಾರದ ಕಡೆ ಗಮನವನ್ನು ಹರಿಸೋಣ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತಾವುಗಳು ದುರ್ಗಾ ಚಾಲೀಸವನ್ನು ಪಠಣೆ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಕೇಳುವಂತೆ ಪಠಣೆ ಮಾಡಿದರೆ ತುಂಬ ಉತ್ತಮ. ಅದಾಗದಿದ್ದರೂ ಮೌನವಾಗಿ ಪಠಣೆ ಮಾಡಿದರೂ ಸಹ ತುಂಬ ಸಂತೋಷವಾದ ಕಾರ್ಯಗಳನ್ನು ತಾವು ಅನುಭವಿಸುತ್ತೀರಿ. ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ನಿಮ್ಮಲ್ಲಿ ನಮ್ಮ ಭಿನ್ನಹ ಇಷ್ಟೇ. ನೀವು ನೋಡುವುದರೊಂದಿಗೆ ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ, ಲೈಕ್ ಮಾಡಿ. ನಮ್ಮ ಕಾರ್ಯಕ್ಕೆ ತಾವೆಲ್ಲರೂ ಇಂಬು ನೀಡಿ ಅಪ್ಪುಗೆಯಿಂದ ಒಪ್ಪಿಕೊಂಡು ನಮ್ಮನ್ನು ಮುಂದುವರಿಸುತ್ತೀರಿ ಎಂದು ಇಚ್ಛಿಸುತ್ತಾ, ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಅದರ ಜೊತೆಗೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅದರ ಜೊತೆಗೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ನಾವು ನೀವು ಎಲ್ಲರೂ ಸನಾತನ ಧರ್ಮವನ್ನು ಆಲಂಗಿಸಿ ಒಪ್ಪಿಕೊಂಡು ಅದನ್ನು ಆಚರಣೆಯಲ್ಲಿ ತಂದುಕೊಳ್ಳೋಣ ಎಂದು ತಿಳಿಸುತ್ತಾ, ಮುಂದಿನ ವಾರ ಮತ್ತೆ ಹೊಸ ವಿಷಯದೊಂದಿಗೆ ಮನೆಯಲ್ಲಿ ಸಾಲ ಜಾಸ್ತಿ ಆದರೆ ಏನು ಮಾಡಬೇಕು ಎನ್ನುವ ವಿಶೇಷತೆಯ ಒಂದು ಟಿಪ್ಸನ್ನು ತಿಳಿಸುವವನಿದ್ದೇನೆ. ಬನ್ನಿ, ಮುಂದಿನ ವಾರದವರೆಗೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತೆ ಭೇಟಿಯಾಗೋಣವೇ.